ಸಬ್ಬತ್ ಶಾಲೆ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಕಲಿಯುವಂಥ ಒಂದು ಅವಕಾಶವಿದೆ. ಈ ತ್ರೈಮಾಸಿಕದಲ್ಲಿ ಒಡಂಬಡಿಕೆ ಎಂಬತಕ್ಕಂಥ ವಿಷಯವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ದೇವರಿಗೂ ನಮಗೂ ಇರುವಂಥ ಒಡಂಬಡಿಕೆ, ಅದರಲ್ಲಿ ಇರುವಂಥ ಅಮೂಲ್ಯವಾಗಿರ್ತಕ್ಕಂಥ ಆಶೀರ್ವಾದದ ಕುರಿತು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಈ ತ್ರೈಮಾಸಿಕದಲ್ಲಿ ಒಡಂಬಡಿಕೆಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಒಡಂಬಡಿಕೆ ಅಂತ ನಾವು ಹೇಳಿದಾಗ ಒಂದು ಹೆಸರು ನಾವು ಅದರ ಬಗ್ಗೆ ಚರ್ಚೆ ಮಾಡಲೇಬೇಕು, ಅದು ಅಬ್ರಹಾಮನ ಹೆಸರು. ಬನ್ನಿ, ಈ ಒಂದು ಹೆಸರಿನಲ್ಲಿ ಯಾಕೆ ಇಷ್ಟೊಂದು ಮಾಹಿತಿ ಇದೆ ಎಂಬತಕ್ಕಂಥ ವಿಷಯವನ್ನು ಅರಿತುಕೊಳ್ಳೋಣ. ಈ ಒಂದು ಪಾಠವನ್ನು ವಿವರಿಸಲಿಕ್ಕೆ ಅನುಭವಶಾಲಿಗಳು ಇಬ್ಬರು ನಮ್ಮ ಈ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು, ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಅವರು, ನಮಸ್ಕಾರ. ನಮಸ್ಕಾರ ಡೆನಿಸ್. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಅಬ್ರಹಾಮನ ಸಂತತಿ ಅಂತ ನಾವು ಹೇಳ್ಬೇಕಾದ್ರೆ ಯಾಕೆ ಒಡಂಬಡಿಕೆ ಅಂತ ಹೇಳಿದಾಗ ಅಬ್ರಹಾಮನ ಹೆಸರು ಹಂಗೆ ಟಪಕ್ ಅಂತ ಮೇಲೆ ಬಂದ್ಬಿಡುತ್ತೆ? ಹೇಳಿ. ಅಬ್ರಹಾಮನಿಗೂ ಒಡಂಬಡಿಕೆಗೂ ಬಿಡಿಸಲಾರದಂಥ ಒಂದು ನಂಟು. ವಂಡರ್ಫುಲ್ ಆನ್ಸರ್. ಜೋಡಣೆ. ಈಗ ಒಂದು ನಾಣ್ಯದ ಎರಡು ಮುಖ ಅಂತೀವಲ್ಲ ಹಾಗೆ. ಯಾಕೆಂದರೆ ಯಾರೂ ಊಹಿಸಲಾರದಂಥ, ಅಬ್ರಾಹ್ಮನು ಅವರ ಪತ್ನಿಯೂ ಸಹ ಊಹಿಸಲಾರದಂಥ ಒಂದು ವಾಗ್ದಾನ ಅವರು ಸಿಕ್ತು. ಮಕ್ಕಳೇ ಇಲ್ಲ, ಬಂಜೆ ಆಗಿದ್ದಾಳೆ, ವಯಸ್ಸು ಬೇರೆ ಆಗಿದೆ, ಮಗು ಹುಟ್ಟೋ ವಯಸ್ಸು ಇಲ್ಲ, ನನಗೂ ಹೆಚ್ಚು ಕಡಿಮೆ 100 ವರ್ಷ ಆಗ್ತಾ ಇದೆ, ನನ್ನಿಂದ ಹೇಗೆ ತಾನೇ ಆಗಲು ಸಾಧ್ಯ? ಅದನ್ನೇ ತಾನೇ ದೇವರು ಹೇಳತಕ್ಕಂಥದ್ದು, ಮನುಷ್ಯರ ಕೈಲಿ ಅಸಾಧ್ಯವಾದದ್ದು ನನ್ನಿಂದ ಸಾಧ್ಯವಾಗುತ್ತದೆ ಎಂಬುದಾಗಿ. ಸ್ವರ್ಣ ವಾಕ್ಯವನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಎಲ್ಲ ಜನಗಳ ಮೇಲೆ, ಎಲ್ಲ ಪ್ರಜೆಗಳ ಮೇಲೆ ನಿನ್ನನ್ನು ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಲ್ತರ್ತೀನಿ ಅಥವಾ ನಿನ್ನನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸ್ತೇನೆ ಅಂತ ಹೇಳಿದಾಗ ವಾಟ್ ಈಸ್ ಗಾಡ್ ಟಾಕಿಂಗ್ ಅಬೌಟ್? ದೇವರು ತನ್ನ ಮಕ್ಕಳಿಗೆ ನೀಡುವ ಒಂದು ಶ್ರೇಷ್ಠವಾದಂಥ ವರ. ಅದು ಸಹ ಏನೂ ಇಲ್ಲದವರಿಗೆ, ಗತಿ ಇಲ್ಲದವರಿಗೆ ಸ್ವಾಮಿ ಎಬ್ಬಿಸಿ ತನ್ನ ರಾಜ್ಯವಂಶಸ್ಥದ ಪದವಿಯನ್ನು ಕೊಡ್ತಾನೆ ಎಂಬುದರಲ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ಗಮನಿಸ್ತಕ್ಕಂಥ ಒಂದು ವಿಷಯ ಏನೆಂದರೆ, ದೇವರು ಅಬ್ರಹಾಮನನ್ನು ಗುರುತಿಸುತ್ತಾನೆ. ಆತನು ನಂಬಿಕೆಗೆ ಅರ್ಹನು, ನನ್ನ ವಾಗ್ದಾನವನ್ನು ನೆರವೇರಿಸುತ್ತಾನೆ. ಈಗ ಇಬ್ರಿಯರನ್ನ ಅಥವಾ ಇಸ್ರಾಯೇಲರನ್ನ ಮಾತ್ರ ದೇವರು ಯಾಕೆ ಆಯ್ಕೆ ಮಾಡಿಕೊಂಡ? ವಾಟ್ ಡು ಯು ಫೀಲ್? ವೈ ಡು ಯು ಥಿಂಕ್ only the Hebrew people or the Israelites, why were they chosen? ಯಾಕೆಂದರೆ ಇಬ್ರಿಯ ಜನಾಂಗವು, ಇಸ್ರೇಲ್ ಜನಾಂಗವು ದೇವರಿಂದ ಆರಿಸಲ್ಪಟ್ಟಂಥ ಜನಾಂಗ. ಬೇರೆಯವರು ಇಲ್ಲ ಅಂತ ಅರ್ಥ ಅಲ್ಲ, ಅವರ ಮೂಲಕವಾಗಿ ಬೇರೆಯವರು ಬರಲಿ ಎಂಬುದಾಗಿ. ಈ ಒಂದು ಸಂತಾನ ಇದೆ. ಗಾಡ್ ವಾಂಟ್ಸ್ ಟು ಬಿ ಪ್ರಾಕ್ಟಿಕಲ್. ಎಲ್ಲರನ್ನೂ ಆರಿಸುವುದಕ್ಕಿಂತ ಒಬ್ಬರ ಮೂಲಕವಾಗಿ ಎಲ್ಲರನ್ನೂ ರಕ್ಷಣೆ. ಉದಾಹರಣೆಗೆ, ಒಬ್ಬ ಆದಾಮನಿಂದ ಲೋಕ ಏನಾಯಿತು? ಪಾಪಕ್ಕೊಳಗಾಯಿತು. ಇನ್ನೊಬ್ಬ ಆದಾಮನಿಂದ ಲೋಕ ಏನಾಗ್ತದೆ? ರಕ್ಷಣೆ ಹೊಂದದೆ. ಇದೇ ರೀತಿಯಲ್ಲಿ ಸ್ವಾಮಿ ಇವರ ಮೂಲಕವಾಗಿ ಅನ್ಯ ಜನರನ್ನು ಸಹ ರಕ್ಷಣೆ ಮಾಡುವುದಕ್ಕೆ ಇಸ್ರಾಯೇಲ್ ಮತ್ತು ಇಬ್ರಿ ಎಂಬತಕ್ಕಂಥ 2 ಜನಾಂಗವನ್ನು ಸ್ವಾಮಿ ಆರಿಸಿಕೊಂಡನು. ಈಗ ಇಲ್ಲಿ ದೇವರ ಒಂದು ನೇಮಕದ ಪ್ರಕಾರ ನಾವು ನೋಡೋದಾದರೆ, ಇಸ್ರಾಯೇಲರು ಅವರು ಒಂದು ಉನ್ನತವಾಗಿರ್ತಕ್ಕಂಥ ಯಾಜಕ ಕುಲದವರು, ಅವರು ಒಂದು ಆಯ್ಕೆ ಆಗಿರ್ತಕ್ಕಂಥ ಜನಾಂಗ.
ಯಾಕೆ ಇವ್ರಿಗೆ ಮಾತ್ರ ಬಿರುದಿನ ಮೇಲೆ ಬಿರುದು ಕೊಡ್ತಾರೆ ಪಾಸ್ಟರ್ ರಾಜದಾಸ್ ಅವರೇ? ನಿಮ್ಮ ಒಂದು ಸ್ವಂತ ಅನಿಸಿಕೆ. ಬಿರುದ ಮೇಲೆ ಬಿರುದು ಕೊಡೋದು ಯಾಕೆ ಅಂತ ಹೇಳಿದ್ರೆ ಪ್ರೀತಿ. ತನ್ನನ್ನು ಪ್ರೀತಿ ಮಾಡೋರಿಗೆ ನಾವು ಎಲ್ಲ ಥರವಾದಂಥ ನಾಮಫಲಕಗಳನ್ನು ಕೊಡ್ತೇವೆ, ಅವರಿಂದ ನಾವು ಅದನ್ನು ಬಯಸ್ತೇವೆ, ಆ ಹೆಸರು ತಕ್ಕಂತೆ ಇರಲಿ ಎಂಬುದಾಗಿ. ಆದರೂ ಸಹ ಅವರು ಆ ಒಂದು ಒಡಂಬಡಿಕೆಗೆ ಬದ್ಧರಾಗಿರಲಿಲ್ಲ. ಎಜಿಕೇಲ್ 16ನೇ ಅಧ್ಯಾಯ 8ನೇ ವಚನವನ್ನು ಓದಬೇಕು ಅಂತ ನಿಮ್ಮನ್ನು ದಯವಿಟ್ಟು ನಾನು ಕೇಳ್ಕೊಳ್ತೀನಿ. ಎಜಿಕೇಲ 16ನೇ ಅಧ್ಯಾಯ 8ನೇ ವಚನ. ಯಾಕೆ ದೇವರು ಇಸ್ರಾಯೇಲರನ್ನ ಮಾತ್ರ ಆಯ್ಕೆ ಮಾಡಿದ್ರು ಎಂಬತಕ್ಕಂಥ ಅಂಶ ಇದರಲ್ಲಿದೆ ಅಂತ ನಾನು ನಂಬ್ತೇನೆ. ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು ಇಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದೆನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ರಿಂದ ನೀನು ನನ್ನವಳಾದಿ. ಇದು ಕರ್ತನಾದ ಯೆಹೋವನ ನುಡಿ. ಹೇಳಿ ನಿಮ್ಮ ಒಂದು ಸ್ವಂತ ಅನಿಸಿಕೆ ಈ ವಚನಕ್ಕೆ. ದೇವರು ತನ್ನ ಕೃಪಾ ಎಂಬ ವಸ್ತ್ರವನ್ನು ಇಸ್ರಾಯೇಲರ ಮೇಲೆ ಹೊದಿಸಿ ಅವ್ರನ್ನ ತನ್ನೊಳಗಾಗಿ ಮಾಡಿಕೊಳ್ಬೇಕೆಂಬುದಾಗಿ ಆತನೇ ಮೊದಲಿಂಗನು, ಇಸ್ರೇಲ್ ಜನಾಂಗವು ಮೊದಲಿಗಿತ್ತಿಯಾಗಿ ಆರಿಸ್ಕೊಂಡ್ರು. ಆದರೆ ಅವರು ಆ ಒಂದು ಒಡಂಬಡಿಕೆಗೆ ಬದ್ಧರಾಗಲಿಲ್ಲ. ಈ ಯೆರೆಮೀಯನ ಪುಸ್ತಕದಲ್ಲಿ ಓದ್ತೇವೆ, 11ನೇ ಅಧ್ಯಾಯ 8ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಯೆರೆಮೀಯ ಹೇಳ್ತಾನೆ, ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ. ಪ್ರತಿಯೊಬ್ಬನು ತನ್ನ ದುಷ್ಟ ಹೃದಯದ ಹಠಕ್ಕೆ ತಕ್ಕ ಹಾಗೆ ನಡೆದನು. ಆದ ಕಾರಣ ಕೈಕೊಳ್ಳಬೇಕೆಂದು ನಾನು ಆಜ್ಞಾಪಿಸಿದರೂ ಅವರು ಕೈಕೊಳ್ಳದ ಈ ನಿಬಂಧನೆಯ ಶಾಪಗಳನ್ನೆಲ್ಲ ಅವರ ಮೇಲೆ ಬರಮಾಡಿದನು. ಅವರು ಒಡಂಬಡಿಕೆ ದೇವರು ಅವ್ರ ಮೇಲೆ ಇಟ್ಟ ಅವರ ವಿಶೇಷದ ಗುಣಲಕ್ಷಣದಿಂದಲ್ಲ, ದೇವರ ವಿಶೇಷದ ಪ್ರೀತಿ ಕೃಪೆಯಿಂದ. ಅದಕ್ಕೆ ಅವರು ಬದ್ಧರಾಗಲಿಲ್ಲ. ಹೇಗೆ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ನಂಬಿಗಸ್ತಲಾಗಿ ಉಳಿದೆ, ಅಪನಂಬಿಗಸ್ತಲಾಗಿ ಪರಪುರುಷರ ಸಂಗಮ ಮಾಡಿ ಮತ್ತೆ ಮರಳಿ ಗಂಡನ ಬಳಿಗೆ ಬಂದರೆ ಗಂಡ ಸೇರಿಸ್ಕೊಳ್ತಾನ? ಸೇರಿಸ್ಕೊಳ್ಳಲ್ಲ. ಮನೆ ಮಲಿನ ಆಗುತ್ತೆ, ಸಮಾಜ ಅವಮಾನಕ್ಕೊಳಗಾಗತ್ತೆ. ಅದೇ ರೀತಿ ಇಸ್ರೇಲ್ ಜನರು ಸಹ ಆತ್ಮಿಕವಾಗಿ ದೇವರಿಗೆ ವ್ಯಭಿಚಾರ ಮಾಡೋದು, ದೇವರಿಗೆ ದ್ರೋಹ ಮಾಡೋದು. ಇದನ್ನೇ ಅಪೋಸ್ತಸಿ ಅಂತ ಹೇಳ್ತಾರೆ. ಅಂತ ಹೇಳ್ಬೋದು, ಇದಕ್ಕೆ ಧರ್ಮಭ್ರಷ್ಟತೆ. ದೇವರು ಇಷ್ಟೆಲ್ಲ ಧರ್ಮಭ್ರಷ್ಟರಾಗಿದ್ದರೂ ಸಹ ಇಸ್ರೇಲ್ನ ಭಾಳ ಪ್ರೀತಿ ಮಾಡಿ ಅವ್ರ ಮುಖಾಂತರ ಲೋಕಕ್ಕೆ ತನ್ನ ಸತ್ಯವನ್ನು ತಿಳಿಸಲಿಕ್ಕೆ ಅವ್ರನ್ನ ಸಾಧನವಾಗಿ ಮಾರ್ಪಡಿಸ್ತಾರೆ. ಈಗ ನಾವು ಕೂಡ ಆತ್ಮಿಕ ಇಸ್ರಾಯೇಲ್ರಂತ ನಾವು ನಮ್ಮನ್ನು ಎಷ್ಟೋ ಸರಿ ಹೇಳ್ಕೊಳ್ತೀವಿ, ವಿ ಆರ್ ಆಲ್ ಸ್ಪಿರಿಚುವಲ್ ಇಸ್ರಾಯಲೈಟ್ಸ್, ಆತ್ಮಿಕ ಇಸ್ರಾಯೇಲ್ರು ಅಂತ. ನಾವು ನಮ್ಮ ಮೂಲಕ ಇನ್ನೂ ದೊಡ್ಡ ಜನಾಂಗ ಒಳ ಬರಬೇಕಾಗಿದೆ. ನೋಡೋಣ ದೇವರು ಯಾವ ರೀತಿ ನಮ್ಮನ್ನು ನಡೆಸ್ತಾನೆ ಅಂತ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಅಬ್ರಾಮನ ಬಗ್ಗೆ ನಾವು ಕಲಿತಾ ಇದ್ದೀವಿ. ಅಬ್ರಾಮನ ಜೀವನದಿಂದ ನೀತಿ ಪಾಠಗಳನ್ನು ಕಲಿತಾ ಇದ್ದೀವಿ. ಅಬ್ರಾಹಮನ ಒಂದು ನಡೆ ನುಡಿಯಿಂದ ದೇವರು ಮೆಚ್ಚುಗೆಯನ್ನು ಪಡೆದ್ರ ಇಲ್ವಾ ಎಂಬತಕ್ಕಂಥ ವಿಷಯವನ್ನು ನಾವು ಕಲಿತಾ ಇದ್ದೀವಿ. ಖಂಡಿತವಾಗ್ಲೂ ಈ ಪಾಠದ ಮೂಲಕ ನಾವು ಕೂಡ ಒಂದು ನೀತಿ ಪಾಠವನ್ನು ಕಲೀಲಿಕ್ಕಿದ್ದೇವೆ. ಬನ್ನಿ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ. ಇಲ್ಲಿ ನಾವು ಅಬ್ರಾಮನ ಬಗ್ಗೆ ನಾವು ಮಾತಾಡಬೇಕಾದ್ರೆ ಮತ್ತು ದೇವರ ಜನರ ಬಗ್ಗೆ ಮಾತಾಡಬೇಕಾದ್ರೆ ಭೂ ವ್ಯವಹಾರ, ಲ್ಯಾಂಡ್ ಅಥವಾ ಭೂಮಿಗೆ ಸಾಕಷ್ಟು ಒಂದು ಮುಖ್ಯತ್ವವನ್ನು ನಾವು ಕೊಡುವುದನ್ನು ನೋಡ್ತೀವಿ. ಇಸ್ರಾಯೇಲ್ ಅಬ್ರಾಮನಿಗೆ ಅಷ್ಟೊಂದು ಆಸ್ತಿ ಇದ್ದಾಗ ಅದನ್ನು ಬಿಟ್ಬಿಟ್ಟು ಈ ಕಡೆ ಬಂದ. ಯೋಬನ ಬಗ್ಗೆ ನಾವು ಮಾತಾಡಬೇಕಾದ್ರೂ ಕೂಡ ಅವ್ರಿಗೆ ಇಷ್ಟು ಆಸ್ತಿ ಇತ್ತು ಅಂದರೆ ಈ ಭೂ ವ್ಯವಹಾರದ ಬಗ್ಗೆ ಏನು ಮಾಹಿತಿ ಇದೆ ನಮಗೆ ಇವತ್ತು? ನೋಡಿ, ಆದಿಕಾಂಡ 35ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸುವಾಗ ಅಬ್ರಾಮನಿಗೆ ಸ್ವಾಮಿ ಹೇಳ್ತಕ್ಕಂಥದ್ದು ಅಥವಾ ಯೋಸೇಫನಿಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ಅಬ್ರಹಾಂ ಇಸಾಕರಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿನಗೂ ನಿನ್ನ ತರುವಾಯ ಬರುವ ನಿನ್ನ ಸಂತತಿಗೂ ಸಹ ಕೊಡುವೆನು ಎಂಬುದಾಗಿ. ಈ ಭೂ ವ್ಯವಹಾರದಲ್ಲಿ ಅಥವಾ ಭೂಮಿಯನ್ನು ಹಂಚುವಿಕೆಯಲ್ಲಿ ದೇವರು ಮೊದಲು ಅಬ್ರಾಮನಿಗೆ ಹೇಳಿದ್ನು, ವಿಸ್ತಾರ ಮಾಡ್ತೇನೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಜನಾಂಗ ಮಾಡಿದ ಮೇಲೆ ಸ್ಥಳ ಕೊಡಲೇಬೇಕು. ಸಿಂಪಲ್, ಎಸ್, ಸರಳವಾದದ್ದು. ಈಗ ಇಸ್ರಾಯೇಲ್ ಜನಾಂಗದವರು ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲೂ ಒಂದು ಸ್ಥಳ ನೇಮಕವಾಗಿತ್ತು ಅವ್ರಿಗೆ, ಅಲ್ಲಿರಬೇಕು ಅವರು. ಅಲ್ಲಿ ಸುಮಾರು 400 ವರ್ಷ ಇದ್ದು ಅವರು ಸಂತತಿಯನ್ನು ಬೆಳೆಸ್ಕೊಂಡ್ರು, ಅವರ ಜನಾಂಗ ಬೆಳೀತು. ಈ ವಾಗ್ದಾನ ಅಬ್ರಾಮನಿಂದ ಇಸಾಕನಿಗೆ, ಇಸಾಕನಿಂದ ಯಾಕೋಬನಿಗೆ, ಯಾಕೋಬನಿಂದ ಯೋಸೇಫ್ಗೆ,
ಹೀಗೆ ತಲತಲಾಂತರಕ್ಕೂ ಹೋಗ್ತಾ ಇರುವಾಗ ಸ್ವಾಮಿ ಹೇಳ್ತಾನೆ, ಜನಾಂಗವು ಹೆಚ್ಚಾದಾಗ ಇಸ್ರಾಯೇಲ್ ಜನಾಂಗಕ್ಕೆ ಧರ್ಮೋಪದೇಶ ಕಾಂಡ 1:8 ವಚನದಲ್ಲಿ, ಆ ದೇಶವನ್ನು ನಿಮಗೇ ಕೊಟ್ಟಿದ್ದೇನೆ, ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ಒಂದು ವಾಗ್ದಾನ ಮಾಡ್ತಾನೆ ಸ್ವಾಮಿ, ಈ ದೇಶ ನಿಮ್ಮದು, ನೀವು ಸ್ವಾಧೀನ ಮಾಡಿಕೊಳ್ಳಿ. ಮುಂದೆ ನಾವು ಚರಿತ್ರೆಯನ್ನು ಓದುವಾಗ ಅನೇಕರು ಇವ್ರ ಜೊತೆ ಯುದ್ಧಕ್ಕೆ ಬಂದರು. ಇದು ನಮ್ಮ ಜಾಗ, ಇಲ್ಲಿಂದ ಯಾಕೆ ಹೋಗ್ತಾ ಇದ್ದೀರಾ, ಆ ಕಡೆಯಿಂದ ಯಾಕೆ ಹೋಗ್ತಾ ಇದ್ದೀರಾ ಎಂಬುದಾಗಿ ಫಿಲಿಸ್ಟಿಯರಾಗಲಿ, ಮೊಹಬೈದಾಗಲಿ, ಅಮ್ಮೋನಿಯರಾಗಲಿ ಇವರೆಲ್ಲರೂ ಯುದ್ಧವನ್ನು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲೂ ಸಹ ದೇವರು ಇಸ್ರಾಯೇಲ್ ಜನಕ್ಕೆ ಒಂದು ವಿಶೇಷವಾದ ಜಯವನ್ನು ಕೊಟ್ಟು ಅವರಿಗೆ ತಮ್ಮ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟನು. ಓಕೆ, ನಾವು ಮುಂದೆ ಹೋಗೋಣ. ಇಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ ಅಥವಾ 15ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಸ್ಪಷ್ಟವಾಗಿ ಹೇಳ್ತದೆ ಇಲ್ಲಿ 1ನೇ ವಚನದಲ್ಲೇ ಹೇಳ್ತದೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನು. ಅದು ಆಶೀರ್ವಾದ. 15ನೇ ವಚನ ನೋಡಿ, ಒಂದು ವೇಳೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳನ್ನು ನಿಮಗೆ ಪ್ರಾಪ್ತವಾಗುವುದು. ವಿಧೇಯರಾದರೆ ಆಶೀರ್ವಾದ, ಅವಿಧೇಯರಾದರೆ ಶಾಪ. ಇದಕ್ಕಿಂತ ಇಟ್ ಕೆನಾಟ್ ಗೆಟ್ ಮೋರ್ ಕ್ಲಿಯರರ್ ದೆನ್ ದಿಸ್. ಡೆಫಿನೆಟ್ಲಿ ಬಹಳ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು ಪರಿಪೂರ್ಣವಾಗಿ ಓದುವಾಗ 1ನೇ ಭಾಗದಲ್ಲಿ ಆಶೀರ್ವಾದ, 2ನೇ ಭಾಗದಲ್ಲಿ ಶಾಪಗಳು. ಆ ಶಾಪಗಳು ಆಶೀರ್ವಾದಕ್ಕಿಂತ ಜಾಸ್ತಿ ಆಗಿದೆ. ಕಾರಣ ಯಾಕೆಂದರೆ ಆಶೀರ್ವಾದಕ್ಕೆ ನೀವು ಅರ್ಹರಲ್ಲ, ವಿಧಿಯತ್ವಕ್ಕೆ ನೀವು ಅರ್ಹರಲ್ಲ. ಒಪ್ಪಂದ ಏನಾಗಿದೆ, ಒಡೆದೋಗಿದೆ. ಜೋಡಣೆ ಮಾಡಬೇಕಾದ್ರೆ ನೀವು ಶ್ರಮ ಪಡಬೇಕು. ಸ್ವಾಮಿ ಹೇಳ್ತಾನೆ ಗಲಾತ್ಯದವರೆಗೆ 6ನೇ ಅಧ್ಯಾಯ 8ನೇ ವಚನದಲ್ಲಿ, ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಹೊಂದುವನು. ಅಂದರೆ ನಾವು ಯಾವ ಬೀಜವನ್ನು ಬಿತ್ತುತ್ತೇವೆ ಅದರ ಫಲವನ್ನು ಪಡಿತೇವೆ. ದೇವರ ವಾಗ್ದಾನವನ್ನು ನಂಬಿಕೊಂಡ್ರೆ ನಮಗೇನು ಸಿಗ್ತದೆ? ಲಾಭ, ಆಶೀರ್ವಾದ, ಆರೋಗ್ಯ, ಭಾಗ್ಯ, ಇವೆಲ್ಲವುಗಳು ಸಿಗುವಂಥದ್ದಾಗಿದೆ. ಅಬ್ರಾಮನಿಗೆ ಇದ್ದಂಥ ದೇವರು ಇವತ್ತು ನಮಗೂ ಸಹ ಇದ್ದಾರೆ. ಒಂದು ವಿಷಯವನ್ನು ತಿಳ್ಕೊಳ್ಬೇಕು, ನಾವು ಕೇವಲ ಅಬ್ರಾಮ, ಇಸಾಕ, ಯಾಕೋಬರ ಬಗ್ಗೆ ಮಾತಾಡ್ತಾ ಇಲ್ಲ. ಅವುಗಳ ಮೂಲಕವಾಗಿ ನಮಗೆ ಆಶೀರ್ವಾದ ಹೇಗೆ ಪಡೆಯುತ್ತೇವೆ, ಪಡೆದುಕೊಳ್ಳಬಹುದು, ಅದರಿಂದ ನಮಗೆ ಸಿಗ್ತಕ್ಕಂಥ ಲಾಭ ಏನು, ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ವಂಡರ್ಫುಲ್. ಮುಂದೆ ಹೋಗೋಣ. ಇಸ್ರಾಯೇಲ್ರು ಮತ್ತು ವಾಗ್ದಾನ. ಈಗ ಅಬ್ರಾಮನ ಬಗ್ಗೆ ನಾವು ಮಾತಾಡುವಾಗ ಖಂಡಿತವಾಗ್ಲೂ ಇಸ್ರಾಯೇಲ್ರು ಮತ್ತು ಅವರಿಗೆ ಕೊಟ್ಟಂತ ಒಂದು ಒಡಂಬಡಿಕೆಯ ಬಗ್ಗೆ ನಾವು ಮಾತಾಡಲೇಬೇಕು. ಹೇಳಿ ಪಾಸ್ಟರ್ ರಾಜ್. ಇದುವರೆಗೆ ಒಡಂಬಡಿಕೆ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅದು ಅಬ್ರಾಹ್ಮನ ಸಂಗಡ ಸ್ವಾಮಿ ಮಾಡ್ದ, ಎಲ್ಲ ಪೂರ್ವಿಕರ ಸಂಗಡ ಸ್ವಾಮಿ ಒಡಂಬಡಿಕೆ ಮಾಡ್ದ. ಆದರೆ ಇಸ್ರೇಲ್ರ ಸಂಗಡ ಒಡಂಬಡಿಕೆ ಮಾಡ್ಕೊಂಡಾಗ ಅವರ ಪರಿಸ್ಥಿತಿ ಏನಾಗಿತ್ತು ಅಂತ ಯೆರೆಮೀಯ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಯೆಹೋವನು ಹೀಗೆನ್ನುತ್ತಾನೆ, 3ನೇ ಅಧ್ಯಾಯ, ಗಂಡನು ತ್ಯಜಿಸಿದವಳು ಅವನಿಂದ ಹೊರಟು ಮತ್ತೊಬ್ಬನ ಒಳದ ಮೇಲೆ ಅವಳನ್ನು ಆ ಗಂಡನ ತಿರುಗಿ ಸೇರಿಸಿಕೊಂಡರೆ ಆ ದೇಶವು ಕೇವಲ ಅಪವಿತ್ರವಾಗಿ ಹೋಗುವುದಲ್ಲವೇ? ಹೀಗಿರಲು ಬಹುಮಂದಿ ಮಿಂಡರೊಡನೆ ಸುಳೆತನ ಮಾಡಿದ ನೀನು ನನ್ನ ಬಳಿಗೆ ತಿರುಗಿ ಬರುತ್ತೀಯಾ? ಈ ದೇವರು ಎಷ್ಟು ಭಾಳ ಖಡಕ್ ಅಂತ ಹೇಳ್ಬೋದು. ಖಡಕ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ತಾನೆ. ದೇವರಿಗೂ ಮತ್ತು ಇಸ್ರೇಲ್ಗಿದ್ದಂಥ ನಿಕಟ ಸಂಪರ್ಕ ಇದ್ದಂದರೆ ನೇರವಾಗಿ ಹೇಳ್ತಾರೆ ದೇವರು. ನೇರವಾಗಿ ಪತಿ ಪತ್ನಿಯರ ಸಂಬಂಧ ಹೇಗಿರಬೇಕು, ಆ ಸಂಬಂಧ ಇಲ್ಲದೇ ಇದ್ದರೆ ಎಷ್ಟು ಬೇಸರ ಆಗುತ್ತೆ, ದುಃಖ ಆಗುತ್ತೆ, ಎಷ್ಟು ಒಲೆ ಆಗುತ್ತೆ, ಮನೆ ಆಗಲಿ ಸಮಾಜ ಆಗಲಿ. ಅದನ್ನು ಇಸ್ರೇಲ್ರಿಗೆ ಸ್ವಾಮಿ ಹೋಲಿಸಿ ಹೇಳ್ತಾನೆ, ನೀವು ನನಗೆ ದ್ರೋಹ ಮಾಡಿದ್ದೀರಾ, ಪತಿ ದ್ರೋಹ ಮಾಡಿದ್ದೀರಾ, ಆದರೂ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆದರೆ ನೀವೇನು ಮಾಡಬೇಕಂದ್ರೆ ಹಿಂದಿರುಗಬೇಕು, ರಿಪೆಂಟ್. ಆದಿಯಿಂದಲೂ ಅದೇ ಸಂದೇಶ, ಹಿಂದಿರುಗ್ರಿ, ಮತ್ತೆ ಮರಳಿ ಬನ್ನಿ ಅಂತೇಳಿ. ಇವತ್ತು ಇಸ್ರೇಲ್ ಜನರು ಪದೇ ಪದೇ ದೇವರನ್ನ ಬಿಟ್ಟು ಅನ್ಯ ದೇವತೆಗಳ ಹಿಂದೆ ಹೋದರು, ದೇವರಿಗೆ ದ್ರೋಹ ಮಾಡಿದ್ರು, ಒಡಂಬಡಿಕೆನ ಮುರ್ಕೊಂಡ್ರು. ಅದು ದೇವರು ಕರುಣಾಮಯನ ದೇವರು, ಅವ್ರನ್ನ ಪ್ರೀತಿ ಮಾಡ್ತಾನೆ ಬಂದ, ಪೋಷಿಸ್ತಾ ಬಂದ. ಅವರು ಪಾಪ ಮಾಡಿ ಶಿಕ್ಷೆಗೆ ಒಳಗಾದಾಗ ಮತ್ತೆ ಅವ್ರನ್ನ ಮೇಲೆತ್ತ ಬಂದ. ಇಲ್ಲಿ
ಈ ಒಡಂಬಡಿಕೆ ಏನು ಕಲ್ತಂದರೆ ಸಂಬಂಧವನ್ನು ಕಾಣ್ತೇವೆ. ಆ ಪ್ರೀತಿಯ ಸಂಕೇತ ಇದು ವೈಯಕ್ತಿಕವಾದದ್ದು, ದೇವರಿಗೆ ಆತ್ಮೀಯವಾದದ್ದು. ಹೇಗೆ ಇಸ್ರೇಲರನ್ನ ತನ್ನ ಜನರ ಕರೆದನೋ ಹಾಗೆ ನಮ್ಮನ್ನು ಸಹ ಆತ್ಮೀಯ ಇಸ್ರೇಲರಾಗಿ ಕೊನೆಯ ಕಾಲದಲ್ಲಿ ಕರೆದಿದ್ದಾನೆ. ಅವರು ಹೇಗೆ ಶಾರೀರಿಕವಾಗಿ ಆತ್ಮಿಕವಾಗಿ ದೇವರಿಗೆ ದ್ರೋಹ ಮಾಡಿ ದ್ರೋಹನ ವ್ಯಭಿಚಾರಕ್ಕೆ ಸಮಾನಪಟ್ಟಿದೆ. ಅವರ ಆಲೋಚನೆ ಆದಿಕಾಂಡ 6ನೇದು ಹೇಳುತ್ತೆ, ಅವರ ಆಲೋಚನೆಯೇ ಕೆಟ್ಟದಾಗಿತ್ತಂತೆ. ದ ವೆರಿ ಥಾಟ್ಸ್ ವೇರ್ ವಿಕೆಡ್ ಅಂತ ಹೇಳುತ್ತೆ. ಇವತ್ತು ಅದಕ್ಕೇ ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಹೊಸ ಒಡಂಬಡಿಕೆಯಲ್ಲೂ ಸಹ. ಮತ್ತಾಯ 5ನೇ ಅಧ್ಯಾಯದಲ್ಲಿ ನಾವು ಸ್ವಾಮಿ ಆಜ್ಞೆಗಳ ಬಗ್ಗೆ ಮಾತಾಡುವಾಗ ಸ್ವಾಮಿ ಹೇಳ್ತಾನೆ, ಹಿಂದೆ ನೀವು ಓದಿದ್ದೀರಾ ವ್ಯಭಿಚಾರ ಮಾಡಬಾರ್ದು ಅಂತೇಳಿ, ಆದರೆ ನಾನೇ ನಿಮಗೆ ಹೇಳ್ತಾ ಇದ್ದೇನೆ, ನೀವು ಒಬ್ಬ ಪರಸ್ತ್ರೀಯನ್ನು ನೋಡಿ ಮನಸ್ಸಲ್ಲೇ ಮೋಹಿಸಿದ್ರೆ ವ್ಯಭಿಚಾರ ಮಾಡಿದಾಗ ಆಯಿತು. ಸೊ ಆಜ್ಞೆ ಎಷ್ಟು ತೀಕ್ಷ್ಣ ಆಯ್ತು ನೋಡಿ. ಆಲೋಚನೆಯಲ್ಲಿ ನಾವು ಪಾಪ ಮಾಡಿದ್ರೇ ಆಜ್ಞೆ ಮುರಿದಾಗಾಯ್ತಂತೆ. ಅನೇಕ ಬೋಧಕರು ಪ್ರಸಂಗ ಮಾಡ್ತಾ ಇದ್ದಾರೆ, ಆಜ್ಞೆಗಳೆಲ್ಲ ರದ್ದಾಗಿದೆ ಅಂತೇಳಿ. ಆಜ್ಞೆ ರದ್ದಾಗಲಿಲ್ಲ, ಆಜ್ಞೆನ ಸ್ವಾಮಿ ತೀಕ್ಷ್ಣ ಮಾಡ್ದ. ಆಜ್ಞೆಗಳು ಬೋಧಕರು ಹೇಳ್ದಂಗೆ ಅದಕ್ಕೆ ವಿಧೇಯರಾದರೆ ಆಶೀರ್ವಾದ, ಅದಕ್ಕೆ ಅವಿಧೇಯರಾದರೆ ಶಾಪ್. ಸೈತನಿಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಆಜ್ಞೆಗಳನ್ನು ರದ್ದು ಮಾಡಲಿಕ್ಕೆ ರದ್ದಾಗಿದೆ ಅಂತೇಳಿ ಎಲ್ಲರನ್ನು ಮರಳು ಮಾಡ್ತಾನೆ. ನಾವು ಮರಳಾಗಬಾರ್ದು. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ 2 ವಿಚಾರಗಳನ್ನು ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಮೊದಲನೇ ವಿಚಾರವನ್ನ ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ. ಈ ಉಳಿದವರು ಇಂಗ್ಲೀಷಲ್ಲಿ ರೆಮೆನೆಂಟ್ ಅಂತ ತುಂಬ ಉಪಯೋಗಿಸ್ತೀವಿ. ನಮ್ಮ ಸಭೆಯಲ್ಲಂತೂ ಈ ಪದನ ನಾವು ತುಂಬ ಉಪಯೋಗಿಸ್ತೀವಿ ಮಾತಾಡುವಾಗ. ಆಮೇಲೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು ಅಂತ ಎಷ್ಟೋ ಸರಿ ಬೋಧಕರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ, ಏನಾದ್ರು ಫೈಂಡ್ ಔಟ್ ವೆದರ್ ಯು ಆರ್ ಎ ರೆಮೆನೆಂಟ್ ಆಫ್ ದ ಚರ್ಚ್ ಅಂತ. ಈ ಉಳಿದವರು ಯಾರು ನೋಡಿ, ಒಂದನ್ನು ತಿಳ್ಕೊಳ್ಬೇಕು. ಪದೇ ಪದೇ ಇಸ್ರಾಯೇಲ್ ಜನಾಂಗದಲ್ಲಿ ಭ್ರಷ್ಟತೆ, ಅನ್ಯಾಯ ಇವುಗಳು ತುಂಬಿಕೊಂಡಾಗ ದೇವರ ಒಂದು ನ್ಯಾಯ ತೀರ್ಪು ಅವ್ರ ಮೇಲೆ ಬರ್ತಾ ಇತ್ತು. ಇದರ ಮಧ್ಯದಲ್ಲೂ ಸಹ ಕೆಲವರಿಗೆ ಒಂದು ನಿರೀಕ್ಷೆ ಇರ್ತಿತ್ತು. ಉಳಿದವರು ಅವರು ಯಾರು ಎಂಬುದಾಗಿ ಹೇಳುವಾಗ ಯೆಶಾಯ 4ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿರುವವರು ದೇವರ ಜನರೆನಿಸಿಕೊಳ್ಳುವರು. ಮೊದಲನೇ ಜನಾಂಗ. ಎರಡನೇದು ಮೀಕ 4ನೇ ಅಧ್ಯಾಯ 6 ಮತ್ತು 7ನೇ ವಚನ ಹೇಳ್ತದೆ, ನಾನು ಬಾಧಿಸಿ ತಳ್ಳಿದ ಪ್ರಜೆಯನ್ನು ಸೇರಿಸಿಕೊಳ್ಳುವೆನು. ಮೂರನೇದಾಗಿ ಜೆಫನಯ 3ನೇ ಅಧ್ಯಾಯ 12 ಮತ್ತು 13ನೇ ವಚನ ಹೇಳ್ತದೆ, ಇಸ್ರೇಲಿನಲ್ಲಿ ಉಳಿದವರು ಅನ್ಯಾಯ ಮಾಡರು, ಸುಳ್ಳಾಡರು, ಸುಲಿಗೆ ಮಾಡರು, ಇಂಥ ಅನೇಕ ಗುಣಗಳು ಅವುಗಳಲ್ಲಿವೆ. ಈ ಉಳಿದವರು ದೇವರ ಆರಿಸಲ್ಪಟ್ಟಂಥ ಜನಾಂಗ. ಹಳೆ ಒಡಂಬಡಿಕೆಯಲ್ಲಿ ಇವರನ್ನು ನಂಬಿಗಸ್ತ ಉಳಿದವರು ಎಂಬುದಾಗಿ ಕರೀತಾರೆ, ಫೇತ್ಫುಲ್ ರೆಮನೆಂಟ್. ಉದಾಹರಣೆಗೆ ಆದಿಕಾಂಡದನ್ನು ತಗೊಂಡು ಬನ್ನಿ. ಒಬ್ಬ ಇನಾಕನಿದ್ದನು, ಒಬ್ಬ ನೋಹನಿದ್ದನು, ಒಬ್ಬ ಅಬ್ರಾಮನಿದ್ದನು. ಇದೇ ರೀತಿಯಲ್ಲಿ ಒಬ್ಬೊಬ್ಬರನ್ನ ಸ್ವಾಮಿ ಹುಡುಕಿ ನೋಡುವಾಗ ದೇವರ ಮಹಿಮೆಯನ್ನು ಪ್ರಚಾರ ಮಾಡಿ ಜನಾಂಗಗಳಿಗೆ ತಿಳಿಸುವ ಒಂದು ಕುಲದವರೇ ಆ ಉಳಿದವರು. ನಾವು ಯಾರು ಎಂಬುದಾಗಿ ಹೇಳುವಾಗ ಜೆಕರಯ 14:16 ಹೇಳ್ತದೆ, ಉಳಿದವರೆಲ್ಲರೂ ರಾಜಾದಿರಾಜನನ್ನು ಆಚರಿಸುವುದಕ್ಕೂ ಹೊರಟು ಬರುವರು ಎಂಬುದಾಗಿ. ಈಗ ಉಳಿದವರು ಅಂತ ನಾವು ಮಾತಾಡಿದ್ದೀವಿ. ಹಿಂದಿನ ಭಾಗದಲ್ಲಿ ನಾವು ಹೇಳಿದ್ವಿ ಆಯ್ಕೆ ಆಗಿರ್ತಕ್ಕಂಥ ಜನರು ಅಂತ ಒಂದು ಕಡೆ ಮಾತಾಡಿದ್ವಿ. ಆಯ್ಕೆ ಆಗಿರ್ತಕ್ಕಂಥ ಜನರಿಗೂ ಈ ಉಳಿದವರಿಗೂ ಏನು ವ್ಯತ್ಯಾಸ ಅಥವಾ ಏನು ಸಂಬಂಧದ ಕುರಿತು ಪೇತ್ರನು ಹೇಳ್ತಾನೆ. 2ನೇ ಪೇತ್ರ 1ನೇ ಅಧ್ಯಾಯ 10ನೇ ವಚನದಲ್ಲಿ, ದೇವರು ನಿಮ್ಮನ್ನು ಕರೆದದ್ದನ್ನು ಆಯ್ದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಅಂದರೆ ನೀವು ಆಯ್ಕೆ ಆಗಿದ್ದೀರಾ ಎಂಬುದಾಗಿ ನಿಮ್ಮನ್ನು ದೃಢಪಡಿಸಿಕೊಳ್ಳುವುದಕ್ಕೆ ನೀವು ಉಳಿದವರಾಗಿರುತ್ತೀರಾ. ಕೆಲವು ಸಾರಿ ಅನೇಕ ನೆನೆಸ್ಕೊಳ್ತಾರೆ, ನಾವೇ ಉಳಿದವರು, ನಾವೇ ರೆಮನೆಂಟು, ಇನ್ಯಾರೂ ಇಲ್ಲ ಎಂಬುದಾಗಿ. ಪ್ರವಾದಿಯಾದ ಎಲಿಯನು ತನ್ನನ್ನು ಹಾಗೆ ತಿಳ್ಕೊಂಡ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬುದಾಗಿ. ಆ ಸ್ವಾಮಿ ಹೇಳ್ತಾನೆ 1ನೇ ಅರಸು 19ನೇ ಅಧ್ಯಾಯ 14ರಿಂದ 18ನೇ ವಚನದಲ್ಲಿ, ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ 7,000 ಮಂದಿ ಇಸ್ರಾಯೇಲರನ್ನು ಉಳಿಸುವೆನು ಎಂಬುದಾಗಿ. ಇವತ್ತು ಲೋಕದಲ್ಲಿ ಎಷ್ಟು ಜನರನ್ನು ಸ್ವಾಮಿ
ಉಳಿದವರ ಸ್ಥಾನದಲ್ಲಿ ಇಟ್ಟಿದ್ದಾನೆ ನಮಗೆ ಗೊತ್ತಿಲ್ಲ, ಆತನು ಮಾತ್ರ ಗೊತ್ತು. ಆದರೆ ನಮ್ಮನ್ನೇ ನಾವು ಉಳಿದವರು ಎಂಬುದಾಗಿ ತಿಳಿದುಕೊಂಡು ಹೆಮ್ಮೆ ಪಡೋದಕ್ಕಿಂತ ದೇವರಿಗೆ ಸ್ತೋತ್ರ ಹೇಳಬೇಕು. ಸ್ವಾಮಿ, ನನ್ನನ್ನು ಆ ಉಳಿದವರ ಪಟ್ಟಿಯಲ್ಲಿ ಸೇರಿಸಿದ್ದೀಯಲ್ಲ, ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಬೇಕು. ಸ್ವಾಮಿ ಹೇಳ್ತಾನೆ, ಕೊನೆಯದಾಗ ಒಂದು ವಚನ ಓದಿ ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27-28ರಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ನನ್ನ ಕೈಗಳಿಂದ ಕಸಿದುಕೊಳ್ಳರು ಎಂಬುದಾಗಿ. ಉಳಿದವರನ್ನು ಸ್ವಾಮಿ ಒಂದು ಕೋಳಿ ತನ್ನ ಮರಿಗಳನ್ನು ಸಂರಕ್ಷಿಸುವ ಹಾಗೆ ಕೊನೆಯ ತನಕ ಕಾಪಾಡ್ತಾನೆ. ಓಕೆ, ಮತ್ತೊಂದು ವಿಷಯ, ಈ ಉಳಿದವರ ವಿಷಯದಲ್ಲಿ ಮಾತಾಡಬೇಕಾದ್ರೆ ದಾನಿಯೇಲನು ಸಹ ಹೇಳ್ತಾನೆ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಆ ಮಹಾಹಿಂಸೆಯನ್ನು ತಾಳಿ ಉಳಿತಾರಲ್ಲ ಅವರೇ ಉಳಿದವರು. ಆ ಮಹಾಹಿಂಸೆ ಇನ್ನೂ ಬಂದಿಲ್ಲ, ಅತಿ ಶೀಘ್ರ ಬರಲಿಕ್ಕಿದೆ ಎಂಬುದಾಗಿ ನಾವು ಸೆವೆಂತ್ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೇವೆ. ಗ್ರೇಟ್ ಪರ್ಸಿಕ್ಯೂಷನ್. ಸೊ ಈಗ ನೀವು ಆಯ್ಕೆ ಆಗಿರ್ತಕ್ಕಂಥ ಜನರು, ಉಳಿದವರು ಮತ್ತು ಮುಂದೆ ಆತ್ಮಿಕ ಇಸ್ರಾಯೇಲ್ರು, ಇವರು ಮೂರು ಒಂದೇನಾ? ಆತ್ಮಿಕ ಇಸ್ರೇಲರು ಮೊದಲಿಂದನೂ ಇಸ್ರೇಲರನ್ನ ಆತ್ಮಿಕ ಇಸ್ರೇಲರ ಹಾಗೆ ಸ್ವಾಮಿ ಪರಿಗಣಿಸಿದ್ದ. ಓಕೆ, ಈಗ ಆಧುನಿಕ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಈ ನಮ್ಮ ಸಭೆಯನ್ನು ನಾವು ಆತ್ಮಿಕ ಇಸ್ರೇಲರು ಅಂತ ಹೇಳ್ತೇವೆ. ಆ ಆತ್ಮಿಕ ಇಸ್ರೇಲರಲ್ಲಿ ಆ ಗುಣಲಕ್ಷಣ ಇರಬೇಕು. ಸ್ವಾಮಿಯ ಗುಣಲಕ್ಷಣ ಯಾರಲ್ಲಿದೆ, ಸ್ಪಿರಿಚುವಲ್, ಆ ಜನರನ್ನೇ ನಿಜವಾಗಿಯೂ ಆತ್ಮಿಕ ಇಸ್ರೇಲ್ ಹೇಳ್ಕೋಬಹುದು. ಆತ್ಮಿಕ ಇಸ್ರೇಲ್ ನಾವು ಅಂತ ಹೇಳಿ, ಆದರೆ ದೇವರ ಗುಣಲಕ್ಷಣ ಇದೆಯಾ ಎಂಬುದಾಗಿ ಪರೀಕ್ಷೆ. ಗಲಾತ್ಯದವರಿಗೆ 3ನೇ ಅಧ್ಯಾಯ 26-29 ಓದೋಣ. ಗಲಾತ್ಯದವರಿಗೆ 3ನೇ ಅಧ್ಯಾಯ 26-29 ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಹೇಳಿ. ಇಲ್ಲಿ ಈ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಪೌಲ ಹೇಳ್ತಾನೆ, ವ್ಯತ್ಯಾಸನಿರಲ್ಲ. ಆದರೆ ಇವತ್ತು ಬಹಳ ವಿಷಾದಕರ ವಿಷಯ ಅಂತ ಹೇಳಿದ್ರೆ, ಸಭೆಗಳಲ್ಲಿ ವ್ಯತ್ಯಾಸಗಳಿದೆ. ಭಾಷೆ ಮೇಲೆ, ಪ್ರಾಂತ್ಯದ ಮೇಲೆ ಮತ್ತು ಜಾತಿ ಮೇಲೆ, ವರ್ಣಗಳ ಮೇಲೆ ಈ ವ್ಯತ್ಯಾಸಗಳನ್ನು ಕಂಡು ಸಭೆ ಹೊಡಿತಾ ಇದೆ. ಅದು ನಿಜವಾಗಿಯೂ ಆತ್ಮೀಯ ಇಸ್ರೇಲರಾಗಿದ್ದರೆ ಅವರು ಕ್ರಿಸ್ತನೇ ಆಗಿರ್ತಾರೆ, ಒಂದಾಗಿರ್ತಾರೆ. ದೇವರು ಯೇಸು ಸ್ವಾಮಿ ಕೊನೆಯ ಪ್ರಾರ್ಥನೆ ಮಾಡ್ದ, ಮಹಾಯಾಜಕನ ಪ್ರಾರ್ಥನೆ, ಯೋಹಾನ 17ನೇ, ತಂದೆ ನಾನು ನೀನು ಒಂದಾಗಿರುವ ಹಾಗೆ ಇವರೆಲ್ಲರೂ ಏನಾಗಿರಲಿ, ಒಂದಾಗಿರಲಿ. ಯಾವ ಸಭೆಯಲ್ಲಿ ಐಕ್ಯತೆ ಇರ್ತದೆ ಅವರೇ ಉಳಿದ ಸಭೆ ಆತ್ಮೀಯ ಇಸ್ರೇಲ್. ಐಕ್ಯತೆ ಇಲ್ಲದೆ ಎಲ್ಲಿ ಗಲಿಬಿಲಿ ಇರ್ತದೆ ಅವ್ರು ಖಂಡಿತವಾಗಿ ಆತ್ಮೀಯ ಇಸ್ರೇಲ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ದಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್. ನಮ್ಮೆಲ್ರಿಗೂ ಒಂದು ಎಚ್ಚರಿಕೆ ತರುವಂಥ ಒಂದು ವಿಚಾರವನ್ನು ನೀವು ತಿಳಿಸಿದ್ದೀರಾ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ. ಉಳಿದವರು ನೀವಾ, ಆತ್ಮಿಕ ಇಸ್ರಾಯೇಲ್ರು ನೀವಾ, ಆಯ್ಕೆ ಆಗಿರ್ತಕ್ಕಂಥ ಜನರು ನೀವಾ, ಯೇಸು ಕ್ರಿಸ್ತನಲ್ಲಿ ಐಕ್ಯತೆಯನ್ನು ಕಾಪಾಡ್ತಕ್ಕಂಥವರು ಮಾತ್ರ ಆತ್ಮಿಕ ಇಸ್ರಾಯೇಲ್ರು, ಉಳಿದವರು ಅದು ನೀವಾ ಎಂಬತಕ್ಕಂಥ ಪ್ರಶ್ನೆಗೆ ಉತ್ತರ ನೀವೇ ಕೊಡಬೇಕು. ನಮಸ್ಕಾರ.